ಏಕಾಗ್ರತೆಯ ಕೊರತೆಯನ್ನು ನೀಗಿಸುವಂಥದ್ದು. 3 ವರ್ಷದ ಬುದ್ಧಿ 100 ವರ್ಷದ ತನಕ. ಈ ಷಣ್ಮುಖಿ ಮುದ್ರೆಯನ್ನು ನಾವು ಸತತವಾಗಿ ಅಭ್ಯಾಸ ಮಾಡುವುದರಿಂದ ಅವರು ಬುದ್ಧಿವಂತರಲ್ಲಿ ಬುದ್ಧಿವಂತರಾಗಲಿ, ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗಾಗಿ ನಾನು ತೆಗೆದುಕೊಂಡಿರುವಂಥ ವಿಷಯ ಏಕಾಗ್ರತೆಯ ಕೊರತೆಯನ್ನು ನೀಗಿಸುವಂಥದ್ದು. ಎಲ್ಲರಲ್ಲಿ ಕೂಡ ಇದು ಸಹಜವಾಗಿ ಏಕಾಗ್ರತೆಯ ಕೊರತೆ ಇರುವಂಥದ್ದು ಇಂದಿನ ದಿನಗಳಲ್ಲಿ ಕಂಡುಬರುವಂಥದ್ದಾಗಿದೆ. ಏಕಾಗ್ರತೆಯಿಂದ ಏನು ಲಾಭ? ಮೊದಲಿಗೆ ನಮ್ಮ ಸ್ಮರಣ ಶಕ್ತಿಯನ್ನು ವೃದ್ಧಿ ಮಾಡುವಂಥದ್ದು. ನಾವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತ ಚಿತ್ತದಿಂದ ಮಾಡಿದಾಗ ಆ ಕೆಲಸ ಯಶಸ್ವಿಪೂರ್ಣವಾಗಿ ಮುಂದುವರಿಯುತ್ತೆ. ನಾವು ಮಾಡುವಂಥ ಯಾವುದೇ ಕೆಲಸ ಆಗಲಿ ಪ್ರೀತಿಯಿಂದ ಮಾಡುವುದಕ್ಕೆ ಇಷ್ಟಪಡ್ತೀವಿ. ಅಸೂಹ್ಯ ಮನೋಭಾವನೆಗಳು ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿ ಇರುವಂಥ ಎಷ್ಟೋ ರೀತಿಯಾದ ಕೆಟ್ಟ ಗುಣಗಳು ದಿನ ದಿನ ಕಮ್ಮಿ ಆಗ್ತಾ ಬರುತ್ತೆ. ಇದರಿಂದ ಆರೋಗ್ಯವು ಕೂಡ ವೃದ್ಧಿಯಾಗುತ್ತೆ. ಅನೇಕ ವಿಚಾರಗಳನ್ನು ನಾವು ಜಯಿಸುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏಕಾಗ್ರತೆ. ಒಂದೇ ಇರಬೇಕು, ಎರಡು ಆಗಬಾರ್ದು ಅಂತ ಹೇಳ್ತಾರೆ. ಆಗ ಅದಕ್ಕೆ ಏಕಾಗ್ರತೆ ಎನ್ನುವಂಥದ್ದು ಬೇಕು. ನಾವು ಎಷ್ಟೋ ವಿಚಾರಗಳನ್ನು ತಪ್ಪು ಮಾಡ್ತಾಯಿದ್ವಿ, ಯಾವ ರೀತಿ ತಪ್ಪು ಮಾಡ್ತಾಯಿದ್ವಿ ಅನ್ನುವಂಥದ್ದು ನಮಗೆ ಗೊತ್ತಾಗದೇ ಇರೋ ರೀತಿ ನಾವು ತಪ್ಪು ಮಾಡ್ತಾಯಿದ್ವಿ. ತಪ್ಪು ಅಂತ ಗೊತ್ತಿದ್ರೂ ಕೂಡ ತಪ್ಪು ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಸ್ಮರಣ ಶಕ್ತಿಯ ಕೊರತೆ, ಏಕಾಗ್ರತೆಯ ಕೊರತೆ. ಇವೆರಡನ್ನು ನಾವು ಸಮಾನವಾಗಿ ಏಕಕಾಲದಲ್ಲಿ ಇದ್ದಾಗ ನಮಗೆ ಉತ್ತಮವಾದಂಥ ಲಾಭದಾಯಕ ನಮ್ಮದಾಗ್ತಾ ಬರುತ್ತೆ. ನಮಗೆ ಒಳ್ಳೆಯ ವಿಚಾರಗಳು ಬೇಗ ಅಂಟೋದಿಲ್ಲ. ಅದಕ್ಕೆ ಕಾಲಾವಕಾಶಗಳು ಕೊಡಬೇಕಾಗುತ್ತೆ. ನಾವು ಮಾಡ್ತಾ ಹೋಗುವಂಥದ್ದು ನಮ್ಮ ಕೆಲಸ ಆಗಬೇಕು, ಅದರ ಕೆಲಸ ಅದು ಮಾಡ್ತಾ ಬರುತ್ತೆ. ನಾವು ಮಾಡೋದೇ ಇಲ್ಲ ಅಂದಾಗ ಅದು ಹೇಗೆ ತಾನೇ ಸಾಧ್ಯ ಆಗುತ್ತೆ? ಮಾಡಬೇಕು. ಅದಕ್ಕೆ ನೋಡಿ ಕಲಿಯಿರಿ, ಮಾಡಿ ತಿಳಿಯಿರಿ ಎನ್ನುವಂಥ ನಾಣ್ಣುಡಿ. ಅದಕ್ಕೆ ಒಂದು ಗಾದೆಗಳು, ಕೆಲವೊಂದು ವಿಚಾರಗಳು ಕೂಡ ಹಾಗೆ ಬರುತ್ತೆ. ಆ ಸಮಯ ಸಂದರ್ಭ ಬಂದಾಗ ಹಾಗೆ ಹೇಳಿಬಿಡ್ತೀನಿ. ಇದು ಉತ್ತಮವಾದಂಥ ಈ ಸಂದೇಶ. ಹಿರಿಯರ ವರ್ತನೆಯೇ ಕಿರಿಯರಿಗೆ ಕಾಪಿ ಪುಸ್ತಕ. ಹಾಗೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ. 3 ವರ್ಷದ ಬುದ್ಧಿ 100 ವರ್ಷದ ತನಕಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಮ್ಮ ವಾತಾವರಣವನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ಒಳ್ಳೆಯತನದಿಂದ ಸೃಷ್ಟಿ ಮಾಡಿಕೊಂಡ್ರೆ ಒಳ್ಳೆಯತನದ ಲಾಭ ನಿಮ್ಮದಾಗುತ್ತೆ. ಕೆಟ್ಟ ರೀತಿಯಾದ ಫ್ರೀಕ್ವೆನ್ಸಿಯನ್ನು ನೀವು ಸೃಷ್ಟಿ ಮಾಡಿಕೊಂಡ್ರೆ ಅದೇ ಸ್ವರೂಪ ನಿಮಗೆ ಸಿಗುತ್ತೆ. ನಿಮಗೆ ಯಾವುದು ಬೇಕು ಎನ್ನುವಂಥದ್ದು ನಿರ್ಧಾರ ನಿಮ್ಮದು. ಈಗ ವಿಚಾರ ಕಡೆಗೆ ಹೋಗೋಣ. ಇಂದಿನ ಮುದ್ರಾ ಷಣ್ಮುಖಿ ಮುದ್ರಾ, ಷಣ್ಮುಖ ಮುದ್ರಾ ಅಂತ ಕರೆಯುವಂಥದ್ದು ಇದೆ. ಹಿಂದೆ ನಾನು ಭ್ರಮರಿ ಪ್ರಾಣಾಯಾಮದಲ್ಲಿ ಕೂಡ ತೋರಿಸಿದ್ದೀನಿ. ಅದನ್ನು ಈ ರೀತಿ ಹಿಡಿಯುವಂಥದ್ದು ಇದೆ. ಆದರೆ ಕೆಲವೊಬ್ಬರಿಗೆ ಎಲ್ಲರಿಗೂ ಹಿಡಿಯೋದು ಕಷ್ಟ ಆಗುತ್ತೆ. ಇದನ್ನು ಭುಜಗಳ ಸಾಮರ್ಥ್ಯ ಗಟ್ಟಿ ಇರಬೇಕು ಅಂದಾಗ ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಕೂಡ ಆಗುವುದಿಲ್ಲ, ಅದು ಕಷ್ಟಕರ. ಒಂದು
1ರಿಂದ 2-3 ನಿಮಿಷ ಕೂತ್ಕೊಳ್ಳೋದ್ರಲ್ಲಿ ಈ ಭುಜಗಳ ಸಾಮರ್ಥ್ಯ ಕಮ್ಮಿ ಆಗುತ್ತೆ, ಹಾಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗಲಿ ಎನ್ನುವಂಥ ಉದ್ದೇಶದಿಂದ ಈ ಮುದ್ರೆಗಳನ್ನು ನಮ್ಮ ಪೂರ್ವಿಕರು ಮಾಡಿರುವಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅನುಕೂಲ ಆಗುತ್ತೆ. ಆಗದೇ ಇದ್ದರೂ ಕೂಡ ಬೇರೆ ಮುದ್ರೆಯನ್ನು ಮಾಡಿ ಅದಕ್ಕೆ ಸರಿದೂಗುವಂತಹ ಮುದ್ರೆಗಳನ್ನು ನಮ್ಮ ಪೂರ್ವಿಕರು ಕಂಡು ಹಿಡಿದಿರುವಂಥದ್ದು, ಅದನ್ನು ನಮ್ಮ ತಲೆಗೆ ಬಂದಿರುವಂಥದ್ದು, ಅದನ್ನು ಮತ್ತೆ ನಿಮಗೆ ಕೊಡುವಂಥದ್ದು, ಪ್ರಕೃತಿಯಿಂದ ಪ್ರಕೃತಿಗೆ ಮರಳಿ ಕೊಡುವಂಥದ್ದು. ನೀವು ಇದನ್ನು ಅಭ್ಯಾಸ ಮಾಡುವಂಥದ್ದು ಮಾಡಿಕೊಡಿ. ಈಗ ಮುದ್ರೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ. ಮೊದಲಿಗೆ ಈ 5 ದಿನಗಳ ಧ್ಯಾನ ಶಿಬಿರದಲ್ಲಿ ನನಗೇನು ಮುಖ್ಯವಾಗಿ ತಿಳಿದದ್ದೇನಂತ ಹೇಳಿದರೆ, ನಮ್ಮ ಗುರುಗಳಿಗೆ ಚಕ್ರಗಳ ಬಗ್ಗೆ ಪೂರ್ತಿ ನಾಲೆಜ್ ಇದೆ. ನಾನು ಇಂಡಿವಿಜುವಲಾಗಿ ಹೇಗೆ ಮೆಡಿಟೇಟ್ ಮಾಡ್ಬೋದು, ನನ್ನನಿಗೆ ಇಂಡಿವಿಜುವಲಾಗಿ ಕ್ಯೂರ್ ಮಾಡ್ಕೊಳ್ಬೋದು, ಹೈಯರ್ ಕಾನ್ಷಿಯಸ್ ಲೆವೆಲ್ಗೆ ಹೆಂಗೆ ರೀಚ್ ಆಗ್ಬೋದು ಅಂತ ಹೇಳಿಕೊಟ್ಟಿದ್ದಾರೆ. ಮೈಂಡ್ ಹೇಗೆ ಡೈವರ್ಟ್ ಆಗುತ್ತೆ, ಅದನ್ನು ಹೇಗೆ ರೀಕಾನ್ಸಂಟ್ರೇಟ್ ಮಾಡೋದು, ಅದನ್ನು ಹೇಗೆ ಕಂಟಿನ್ಯೂ ಮಾಡೋದು ಅಂತೇಳಿ ಹೇಳಿಕೊಟ್ಟಿದ್ದಾರೆ. ಗುರುಗಳಿಗೆ ತುಂಬ ಧನ್ಯವಾದಗಳು. ಹೀಗೆ ಕಂಟಿನ್ಯೂ ಮಾಡು ಅಂತೇಳಿ ನಿಮ್ಮ ಆಶೀರ್ವಾದ ಬೇಕು ಅಂತೇಳಿ. ಈಗ ಮೊದಲಿಗೆ 2 ಕೈಯನ್ನು ಈ ರೀತಿ ತನ್ನಿ, ಬಿಡಿ ಬಿಡಿ ಇರಬೇಕು, ಈ ರೀತಿ ಸಪ್ರೇಟ್ ಈ ರೀತಿ. ಈ ಉಂಗುರ ಬೆರಳು, ಮಧ್ಯ ಬೆರಳು, ತೋರು ಬೆರಳು, ಹೆಬ್ಬೆರಳನ್ನು ಈ ರೀತಿ ಜೋಡಿಸುವಂಥದ್ದು, ಕಿರಿಬೆರಳನ್ನು ಈ ರೀತಿ ಬಿಡುವಂಥದ್ದು. ಇದೇ ಷಣ್ಮುಖಿ ಮುದ್ರಾ ಆಗುತ್ತೆ. ಇದನ್ನು ಧ್ಯಾನದ ಸ್ಥಿತಿಯಲ್ಲಿ ಬೇಕಾದರೂ ಮಾಡಬಹುದು, ಸಹಜವಾಗಿ ಕುಳಿತಾಗ ಕೂಡ ಮಾಡಬಹುದು, ಸ್ನೇಹಿತರ ಜೊತೆ ಮಾತನಾಡುವ ಸಂದರ್ಭದಲ್ಲಿ, ಪ್ರಯಾಣದ ಸಂದರ್ಭದಲ್ಲಿ ಕೂಡ ಈ ಮುದ್ರೆಯನ್ನು ಮಾಡಬಹುದು, ಎಲ್ಲಿ ಬೇಕಾದರೂ ಮಾಡಿ. ಆದರೆ ಓಡಾಡುವ ಸಂದರ್ಭದಲ್ಲಿ ಮಾಡಬೇಡಿ, ಯಾವುದೇ ಕಾರಣಕ್ಕೂ. ನಡೆದಾಡುವ ಸಂದರ್ಭದಲ್ಲಿ ಮಾಡಬಾರ್ದು. ಕೂತ್ಕೊಂಡಾಗ ನೀವು ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ. ಕೆಲವೊಂದು ಪ್ರಾಣಾಯಾಮಗಳು ಬರುತ್ತೆ, ಸುಖ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ, ಕಪಾಲಭಾತಿ. ಈ ಮುದ್ರೆಯ ಜೊತೆಯಲ್ಲಿ ನಾವು ಮಾಡುವುದರಿಂದ ನಮಗೆ ಸ್ಮರಣ ಶಕ್ತಿ ಮತ್ತಷ್ಟು ದ್ವಿಗುಣಗೊಳ್ತಾ ಇರುತ್ತೆ. ಅದನ್ನು ನಾವು ಅಭ್ಯಾಸ ನಮ್ಮದಾಗಬೇಕು, ಅದರ ಕೆಲಸ ಅದು ತನ್ನಷ್ಟಿಗೆ ತಾನೇ ಮಾಡ್ತಾ ಇರುತ್ತೆ. ಈ ಮುದ್ರೆಯನ್ನು ಎಷ್ಟೊತ್ತು ಮಾಡಬೇಕು ಅಂತ ಇರುತ್ತೆ. 10ರಿಂದ 15 ನಿಮಿಷಗಳ ಕಾಲ ಅಭ್ಯಾಸ ಮಾಡಿ. ಸ್ಕೂಲಿಗೆ ಹೋಗುವಂಥ ಮಕ್ಕಳು, ಕಾಲೇಜಿಗೆ ಹೋಗುವಂಥ ಮಕ್ಕಳು ಯಾರಾದರೂ ಇದ್ದರೆ ಅಂಥವರಿಗೆ ಈ ಮುದ್ರೆಯನ್ನು ಮಾಡಲು ಸೂಚನೆ ಕೊಡಿ. ಅವರು ಬುದ್ಧಿವಂತರಲ್ಲಿ ಬುದ್ಧಿವಂತರಾಗಲಿ, ಜಾಣರಲ್ಲಿ ಜಾಣರಾಗಲಿ, ವಿಶೇಷವಾಗಿರುವಂತಹವರಿಗೆ ಜ್ಞಾನ ವೃದ್ಧಿಯಾಗಲಿ ದಿನೇ ಅನ್ನುವಂಥದ್ದನ್ನು ನೀವು ಅವರಿಗೆ ಹೇಳುವಂಥದ್ದು ಹವ್ಯಾಸಗಳನ್ನು ಮಾಡಿ. ಅವರು ನೋಡಲಿಲ್ಲ ಅಂದರೆ ಇಲ್ಲದಿದ್ದರೆ ಅವರಿಗೆ ತೋರಿಸಿ. ಇಂತಹ ಮುದ್ರೆಗಳನ್ನು ಅಭ್ಯಾಸ ಮಾಡಿ. ನಿಮಗೆ ಕೆಲವೊಬ್ಬರಿಗೆ ಕೊರತೆ ಇರುತ್ತೆ, ನನಗೆ ಏಕಾಗ್ರತೆ, ಓದೋದಕ್ಕೆ ಕೂತ್ಕೊಂಡು ನಿದ್ದೆ ಬರುತ್ತೆ ಅನ್ನುವಂಥದ್ದು ಇರುತ್ತೆ. ಕೆಲವೊಬ್ಬರಿಗೆ ಓದ್ತಾ ಇರ್ತಾರೆ, ತಲೆಗೆ ಹತ್ತೋದಿಲ್ಲ ಅನ್ನುವಂಥದ್ದಿರುತ್ತೆ. ಅಲ್ಲಿ ಯಾಕಂದರೆ ಸರಿಯಾದ ರೀತಿ ಓದುವಂಥ ರೀತಿಯಲ್ಲಿ ನಾವು ಗಮನ ಎಲ್ಲೋ ಇರುತ್ತೆ, ನಾವು ಬುಕ್ಕವನ್ನು ಮಾತ್ರ ಓದ್ತಾ ಇರ್ತೀವಿ. ಅದಕ್ಕೆ ಆ ಥರ ತೊಂದರೆಗಳು ಆಗ್ತಾ ಇರುತ್ತೆ. ಅದಕ್ಕಾಗಿ ಈ ಮುದ್ರೆಯನ್ನು ಸತತವಾಗಿ ಅಭ್ಯಾಸ ಮಾಡಿ. ಹಾಗೆ ಇಟ್ಕೊಂಡು ಬೇಕಾದರೆ ನೀವು ಓದಬಹುದು, ತೊಂದರೆ ಏನೂ ಆಗುವುದಿಲ್ಲ. ಈ ಪೊಸಿಷನ್ ಇಟ್ಕೊಂಡು ನೀವು ಓದಬಹುದು, ಕಷ್ಟಕರ ಏನೂ ಇಲ್ಲ ಇದು ಪೊಸಿಷನ್. ಇಂದಿನ ಸಾರಿ ಕೂಡ ಒಂದು ಮುದ್ರೆಯನ್ನು ಹೇಳಿದ್ದೀನಿ, ಅದು ಸುಮುಖ ಮುದ್ರೆ ಅಂತ. ಆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದರ ಮುದ್ರೆಯದ ವಿವರ ಪೂರ್ತಿಯಾಗಿರುತ್ತೆ. ಅದನ್ನು ನೋಡಿಕೊಂಡು ಆ ವಿಡಿಯೋ ಬೇಕಾದರೆ ನೋಡಿ. ನಿಮಗೆ ಮತ್ತಷ್ಟು ಅದು ಕೂಡ ಏಕಾಗ್ರತೆಗೆ ಸಂಬಂಧಪಟ್ಟಿರುವಂಥ ಮುದ್ರೆ. ಇದು ಕೂಡ ಅಷ್ಟು ಏಕಾಗ್ರತೆಗೆ ಸಂಬಂಧಪಟ್ಟಿದೆ. ಅದು ಹಿಂದೆ ಹೇಳಿರುವಂಥದ್ದು ಸುಮುಖ ಮುದ್ರ. ಇವತ್ತು ಹೇಳುವಂಥದ್ದು ಷಣ್ಮುಖಿ ಮುದ್ರಾ. ಇದನ್ನು ಎರಡನ್ನೂ ಕೂಡ ಮಾಡಿ ಮತ್ತಷ್ಟು ಉತ್ತಮವಾದಂಥ ನಿಮ್ಮ ಬ್ರೈನ್ ಆಗಲಿ. ಇಷ್ಟು ಮಾಡ್ತೀರಲ್ವ? ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೇ? ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಇಂತಹ ಒಳ್ಳೆಯ ವಿಚಾರಗಳನ್ನು ನೀವು ಮಾಡಿ ಇನ್ನೊಬ್ಬರಿಗೂ ಕೂಡ ಇದನ್ನು ಹಂಚಿ. ಲೋಕ ಸಮಸ್ತ ಸುಖಿನೋ ಭವಂತು ಆಗುತ್ತೆ. ಬರೀ ಬಾಯಲ್ಲಿ ಹೇಳಿದರೆ ಸಾಲದು, ಅದನ್ನು ಕಾರ್ಯರೂಪಕ್ಕೆ ನೀವು ಕೂಡ ಬರಬೇಕು, ನೀವು ಕೂಡ ಅನುಸರಿಸಬೇಕು. ಎಲ್ಲರೂ ಕೂಡ ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಆರೋಗ್ಯಪೂರ್ಣ ವ್ಯಕ್ತಿಗಳಾಗಬೇಕು. ಆಗ ಸಮಾಜ
ಉತ್ತಮ ಮಟ್ಟದಲ್ಲಿ ಮೇಲಕ್ಕೆ ಹೋಗುತ್ತೆ, ಉತ್ತಮ ರೀತಿಯಲ್ಲಿ ಸಹಬಾಳ್ವೆ ನಮ್ಮದಾಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ.